ನಾವಿವತ್ತು ಕ್ವಾಟ್ಲೆ ಕಿಚನ್ ಸೆಟ್ಟಲ್ಲಿ ಇದ್ದೀವಿ. ನಮ್ಮ ಜೊತೆ ಯಾರಿದ್ದಾರೆ ಅಂತ ಹೇಳಿದ್ರೆ ಇವರು ರೈಸ್ ಬಾತ್ ಬಂಗಾರಿ ಅಂತಲೇ ಫೇಮಸ್ ಆಗಿರೋರು ಶ್ರೇಷ್ಠ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಫಸ್ಟ್ ನಿಮ್ಮನ್ನು ವಿಲನ್ ಆಗಿ ನೋಡಿದ್ವಿ. ಈಗ ಇನ್ನೊಂದು ಆ್ಯಂಗಲೇ ಗೊತ್ತಾಗ್ತದೆ, ಅಂದರೆ ತುಂಬ ಫನ್ನಿ ಇದ್ದೀರಾ, ಜೋವಿಯಲ್ ಇದ್ದೀರಾ ಅಂತ. ಸೊ ಹೇಳಿ, ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಅಂದರೆ ಲೈಕ್ ಆನ್ ಸ್ಕ್ರೀನಲ್ಲಿ ನಾನು ಎಲ್ಲರೂ ನೋಡಿರೋರು ಹೇಗೆ ಅಂದರೆ ಲೈಕ್ ಪ್ರಾಪರ್ ವಿಲನ್ ಆಗಿ ಒಂದು 10 ಜನಕ್ಕೆ ನಾನು ಎದುರಿಸ್ಕೊಂಡು ಲೈಕ್ ಆವಾಜ್ ಹಾಕ್ಕೊಂಡು ಈ ಥರ ಎಲ್ಲ ನೋಡಿರ್ತಾರೆ. ಇಲ್ಲಿ ನಾನು ಒಂದು ಹೋಲ್ ಡಿಫ್ರೆಂಟ್ ಪರ್ಸ್ನಾಲಿಟಿ ಅಂದರೆ ಕಾವ್ಯ ಆಗಿ ನೋಡೋದಕ್ಕೆ ನಾನು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಸೆಟ್ಟಲ್ಲಿ ಒಂದು 10 ಜನಕ್ಕೆ ಎದುರಿಸಿ ಆ ಥರ ವಿಲನ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಟ್ ಇಲ್ಲಿರೋ ಕ್ವಾಟ್ಲೆಗಳು ನನಗೆ ಹೆದರಿಸಿ ನನಗೆ ಟಾರ್ಚರ್ ಕೊಟ್ಟು, ಟಾರ್ಚರ್ ಅಂದರೆ ಏನು ಅಂತ ರಿಯಲ್ ಲೈಫಲ್ಲಿ ತೋರಿಸ್ತಾ ಇದ್ದಾರೆ. ಸೊ ನನ್ನ ಲೈಫಿನ ವಿಲ್ಲನ್ಸ್ ಇವಾಗ ಕ್ವಾಟ್ಲೆಗಳು. ಅಂದರೆ ನೀವು ಯಾವ ಡಿಶ್ ಮಾಡಿದ್ರು ರೈಸ್ ಮಾಡ್ತೀರಾ ಅಂತ ಹೇಳಿ ರೈಸ್ ಬಾತ್ ಬಂಗಾರಿ ಅಂತ ಬಂದಿದೆ. ಈ ಬಿರುದು ಕೊಟ್ಟಿದ್ದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ಜನ ಗುರ್ತಿಸ್ತಾರ? ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ನಾವು ಸೌತ್ ಇಂಡಿಯನ್ಸ್, ಲೈಕ್ ಪ್ರಾಪರ್ ಸೌತ್ ಇಂಡಿಯನ್ಸ್ ಹೇಗೆ ಅಂದರೆ ನೀವು ನೋಡಿರ್ತೀರ ಎಷ್ಟೊಂದು ಜನ ಲೈಕ್ ಏನೇ ತಿಂದಿರ್ಬೋದು, ಚಪಾತಿ ತಿನ್ಬೋದು ಅಥವಾ ಏನೇ ಫ್ಯಾನ್ಸಿ ಫುಡ್ ತಿನ್ಬೋದು. ಅಪ್ಪ ನನಗೆ ಇವತ್ತು ರೈಸ್ ತಿಂದಿಲ್ಲ ಅಂದರೆ ಆಗ್ತಾ ಇಲ್ಲ ಅಂತ ಹೇಳೋ ಜನಗಳಿದ್ದಾರೆ. ನಾನು ಒನ್ ಆಫ್ ದ್ಯಾಟ್ ಪರ್ಸನ್. ಅಂದರೆ ನನಗೆ ಇಟ್ಸ್ ನಾಟ್ ಲೈಕ್ ನಾನು ರೈಸ್ ಇಲ್ದಿರೋ ಸರ್ವೈವ್ ಮಾಡಲ್ಲ ಅಂತಲ್ಲ, ಬಟ್ ನಾನು ಅಂದ್ಕೊಳ್ದಿರೋನು ಬರೀ ರೈಸೇ ಬಂದು ನನಗೆ ಸಿಗ್ತಾ ಇದೆ. ಸೊ ಖುಷಿ ಆಗುತ್ತೆ. ಅಂದರೆ ನಾವಿಷ್ಟು ಎಪಿಸೋಡ್ಸ್ ನೋಡಿದಾಗ ನೀವು ಯಾರು ಬೇಡ ಅಂತಂದರೆ ಒಂದು ಸೂರಜ್ ಅವ್ರು ಬೇಡ ಅಂತ ಹೇಳ್ತಾ ಇದ್ರಿ. ಆದರೂ ಅವರೇ ಸಿಗ್ತಾ ಇದ್ರು ಪಾರ್ಟ್ನರ್ ಆಗಿ. ಸೊ ಹೇಳಿ. ರೈಸ್ ಬಾತ್ ಏನು ಮಾಡ್ತಿದೆ ಇಲ್ಲಿ? ರೈಸಲ್ಲಿ ಬಾತ್ ಮಾಡ್ತಿದೆ. ರೈನಲ್ಲಿ ಬಾತ್, ಅದು ರೈನ್ ಬಾತ್ ಇದು. ಅಲ್ಲಿ ರೈಸ್ ಬಾತ್, ಹೊರಗೆ ರೈನ್ ಬಾತ್. ಹೌದು ಸರಿ, ಎಷ್ಟೇ ಏನೇ ಹೇಳಿದ್ರು ಸೂರಜ್ ಮಾತ್ರ ಬೇಡ ನನಗೆ ಪಾರ್ಟ್ನರ್ ಆಗಿ ಅಂತ ಹೇಳ್ತಾ ಇರ್ತಾರೆ. ಯಾರು ಮೇಡಮ್, ನಾನಂದ್ರೆ ಜೀವ ಅವ್ರಿಗೆ ಇಷ್ಟ, ಪ್ರೀತಿ, ಲವ್, ಪ್ಯಾರ್, ಇಷ್ಟ ಮೊಹಬ್ಬತ್ ಕೇಳಿ ಮಾಡಿ ಕ್ಲೋಸ್ ಅಲ್ಲಿ ಹಾಕಿ ಮುಖನ ನೋಡಿ. ಏನು ಯಾವ ಥರ ಕಾಣಿಸ್ತಿದ್ದಾರೆ ನಿಮಗೆ? ಈ ಥರ ಎಲ್ಲ ಇದ್ರೂ ಲವ್, ಪ್ಯಾರ್, ಮೊಹಬ್ಬತ್, ಇಷ್ಕ್ ನೋಡಿಲ್ಲ. KGF ನೋಡಿಲ್ಲ ಅಂತೀರಿ? ನಮ್ಮ ಕನ್ನಡ ಸಿನಿಮಾನ ನೋಡಿಲ್ಲ? ಸರಿ ಕಟ್ ಮಾಡಿದ ನೋಡಿದ್ದೀನಿ. ನೋಡಿದಿರಲ್ವಾ? ಹೌದು. ಯಶ್ ಅವ್ರ ದಾಡಿ ನೋಡಿದಿರಾ? ಯಶ್ ಎಲ್ಲಿ ಡಿಯೋಪೇಣ ದಾಡಿ ಹಂಗಲ್ವಾ? ಯಶ್ ಫ್ಯಾನ್ಸ್ ಎಲ್ಲಿದ್ರು ಬೇಗ ಬಂದು ಸೂರಜ್ಗೆ ಅಟ್ಯಾಕ್ ಮಾಡಿ ಹೊಡೆದು ಸಾಯಿಸಿ ಯಶ್ ದಾಡಿಗೆ ಹೋಲ್ಸ್ಕೊಳ್ತಾ ಇದ್ದಾನೆ. ನನಗೆ ಅಯ್ಯೋ, ನಾನು ಯಶ್ ಅವ್ರ ತರ ಇದ್ದೀನಿ ಅಂತ ಹೇಳಿಲ್ಲ. ದಾಡಿ ಹಂಗೆ ದಾಡಿಗೂ ಬಂದು ಹೊಡಿತಾರ ನನಗೆ? ಹೌದು ಹೌದು. ಸರಿ, ಹೋಗಲಿ, ರೈಸ್ ಬೇಸ್ ಹೋಗು. ಸೊ ಅಂದರೆ ಫಸ್ಟ್ ಎಪಿಸೋಡ್ ನಾವು ನೋಡಿದಾಗ ನೀವು ಅವ್ರಿಗೆ ಐ ಲವ್ ಯು ಹೇಳಿ ಅಂತ ಹೇಳ್ಬಿಟ್ಟೆ ಅರ್ಧ ಕೆಲಸ ಮಾಡಿಸ್ಕೊಂಡಿದ್ರಿ. ಸೊ ಅವರು ಫುಲ್ ಇರಿಟೇಟ್ ಆಗಿಬಿಡ್ತಿದ್ರು, ನೀವಂತೂ ಬೇಡ, ಅಷ್ಟು ನೀವು ಗಲೀಜ್ ಮಾಡ್ಕೊಂಡು ಮಾಡ್ತೀರಾ ಅಂತ. ಸೊ ಹೇಳಿ ಸರ್. ನೀವು ತುಂಬಾ ಮೂರು ಸಲ ಗಲೀಜ್ ಅಂತ ಒತ್ಕೊಂಡು ಹೇಳಿದೆ. ಅದು ಯಾಕಂತ ಗೊತ್ತಾಗಿಲ್ಲ. ಅವ್ರನ್ನ ಅಸಲ್ ಹೇಳಿಲ್ಲ, ಸುಮ್ಮನೆ ಒಂದ್ಸಲಿ ಫ್ಲೋ ಅಲ್ಲಿ ಹೇಳಿರ್ತಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದ್ಸತಿ ಹೇಳ್ತಿರೋ ಕ್ವೆಶ್ಚನ್ ಇನ್ನೊಂದ್ಸತಿ ಕೇಳಬೇಕು ಅನ್ಸ್ತದೆ. ನಂಗೆ ಅರ್ಥ ಆಗ್ತಿಲ್ಲ. ಇನ್ನೊಂದ್ಸತಿ ಕುಡ್ ಯು ಪ್ಲೀಸ್ ರಿಪೀಟ್ ದ ಕ್ವೆಶ್ಚನ್? ಅಂದರೆ ಸೂರಜ್ ಅವ್ರು ಮಾತ್ರ ಬೇಡ, ತುಂಬ ಗಲೀಜಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಿದ್ರಲ್ಲ. ಸೊ ಹೇಳಿ, ಅವ್ರ ಅಡುಗೆ ಮಾಡೋ ಪ್ರಾಸೆಸ್ ಹೆಂಗಿರುತ್ತೆ? ಅವ್ರು ಅಡುಗೆ ಮಾಡೋ ಪ್ರಾಸೆಸ್ನ ನೀವು ಟಿ ವಿಲಿ ನೋಡಿದ್ರೇ ಅರ್ಧ ಜನಕ್ಕೆ ಗೊತ್ತಾಗಿರುತ್ತೆ ಹೇಗೆ ಮಾಡ್ತಾರೆ ಅಂತ. ಬಟ್ ಅವ್ನಿಗೆ ಮೂಡ್ ಚೆನ್ನಾಗಿರಬೇಕು. ಮೂಡ್ ಚೆನ್ನಾಗಿದ್ರೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಾನೆ. ಇಲ್ಲ ಅಂದರೆ ನನ್ನ ಸಾಯಿಸ್ತಾನೆ. ನಾನು ಸತ್ಯ ಅವತ್ತು ನನ್ನ ಅಡುಗೆನೂ ಸತ್ತೋಯ್ತು ಅಂತಲೇ ಅರ್ಥ. ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೇನೆ ಅಂದರೆ, ನನ್ನ ಮೂಡ್ ಚೆನ್ನಾಗಿರಬೇಕು. ಮೂಡ್ ಚೆನ್ನಾಗಿದ್ರೆ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು. ಈಗ ನೋಡಿ, ಹೇಳ್ತಾರೆ ನೋಡಿ. ಇವತ್ತೇನು ಗೊತ್ತಾ, ಇತ್ತೀಚೆಗೆ ರಕ್ಷಾಬಂಧನ್ ಬೇರೆ ಆಗಿದೆ. ನನಗೆ ಬೇರೆ ಅಂದರೆ ಲೈಕ್ ಅಣ್ಣ ತಮ್ಮ ಆ ಥರ ನನಗೆ ಸ್ವಂತ ತಮ್ಮ ಇದ್ದಾನೆ. ಅಂದರೂ ನಂಗೆ ಸೆಟ್ಟಲ್ಲಿ ಯಾರಾದರೂ ಒಬ್ಬರು ಲೈಕ್ ಪವರ್ಫುಲ್ ಆಗಿರೋರು ಅಂದರೆ ನನಗೆ ಗಾರ್ಡ್ ಮಾಡೋಕ್ಕೆ ಯಾರಾದರೂ ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಅದಕ್ಕೆ ಸೂರಜ್ ಕರೆಕ್ಟಾಗಿರೋ ಕ್ಯಾಂಡಿಡೇಟ್ ಅಂತ ಅನ್ಕೊಂಡಿದ್ದೀನಿ. ರಘು ಇಲ್ವಾ? ರಘು ಪಕ್ಕ ಸೂಟ್ ಆಗ್ತಾರೆ. ಇಲ್ಲ ನೋಡಿ, ನೀವು ಯಾವತ್ತಿದ್ರು ನನ್ನ ಡಾರ್ಲಿಂಗ್, ನಾನು ಯಾವತ್ತಿದ್ರು ನಿಮ್ಮ ಡಾರ್ಲಿಂಗ್. ಬರ್ದಿಟ್ಕೊಳ್ಳಿ ಮೇಡಮ್, ಬರಲ್ಲ, ಇದು ಗ್ಯಾರಂಟಿ ಪಕ್ಕ. ಓಕೆ, ಈಗ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ? ಅಂದರೆ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ರಿ, ಈಗ ತುಂಬ ಜಾವಿಯಲ್ ಆಗಿ ಇದ್ದೀರಾ. ಸೊ ಹೇಗಿದೆ ಎರಡು ಮ್ಯಾನೇಜ್ ಮಾಡೋದೆಲ್ಲ? ಮ್ಯಾನೇಜ್ ಮಾಡೋದು ಎಲ್ರಿಗೂ ಗೊತ್ತಿರೋ ಹಾಗೆ ಅದು ಸೀರಿಯಲ್, ಅದು ಒಂದು ಪಾತ್ರ. ಆ ಪಾತ್ರದಲ್ಲಿ ಶ್ರೇಷ್ಠ ಆಗಿ ನಾನು ಹೇಗಿರಬೇಕೋ ಅಲ್ಲಿ ಹಾಗಿರ್ತೀನಿ. ಅದು ಬಿಟ್ಟು ಹೊರಗಡೆ ಬಂದರೆ ಕ್ವಾಟ್ಲೆ ಕಿಚನಲ್ಲಿ ನಾನು ಕಾವ್ಯ ಇಸ್ ಲೈಕ್ ಫಿಲ್ಡ್ ವಿತ್ ಮೋರ್ ಲೈಕ್ ಅ ಲವ್. ತುಂಬ ಜೋಬಿಯಲ್ಲು, ನಾನು ತುಂಬ ಮಾತಾಡ್ತೀನಿ, ತುಂಬ ಅಯ್ಯೋ ಅನಿಸ್ತೀನಿ, ನಾನು ಕ್ವಾಟ್ಲೆ ಕೊಡ್ತೀನಿ. ಸೊ ತುಂಬ ಖುಷಿ ಆಗ್ತಿದೆ. ಲೈಕ್ ಅದು ಒಂದು ಡಿಫ್ರೆಂಟಾಗಿ ನನ್ನ ನೋಡಿರೋರಿಗೆ ಕಾವ್ಯ ಆಗಿ ಅಂದರೆ ಕಾವ್ಯ ಸ್ಕ್ರೀನ್ ಮೇಲೆ ಬರ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ.
ಐ ಆಮ್ ಎಂಜಾಯಿಂಗ್ ಇಟ್ ಲೇಟ್ಲಿ. ಸೊ ನಿಮ್ಮ ಲೈಫಲ್ಲಿ ಯಾರಾದರೂ ನಿಮಗೆ ಕ್ವಾಟ್ಲೆ ಕೊಡುವಂಥವ್ರು ಯಾರಾದರೂ ಇದ್ದಾರಾ? ರಿಯಲ್ ಲೈಫಲ್ಲ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲೇ ಎಲ್ಲರೂ ಇಲ್ವಾ, ಇವರೆಲ್ಲರೂ ನನಗೆ ಇಲ್ಲ, ನನ್ಗೆ ಯಾರು ಕ್ವಾಟ್ಲೆ ಕೊಡೋರು, ನನ್ನ ನೋಡಿದ್ರೆ ಕ್ವಾಟ್ಲೆ ತಗೊಳ್ಳೋಳ್ ಥರ ಕಾಣಿಸ್ತೀನ, ನೀವೇ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ. ಸೊ ಥ್ಯಾಂಕ್ ಗಾಡ್ ಆ ಥರ ಕ್ವಾಟ್ಲೆ ಕೊಡೋರು ಯಾರೂ ಇಲ್ಲ. ಸದ್ಯದಲ್ಲಿ ಏನಾದರೂ ಹುಡುಕೊಳ್ಳೋದು ಅಥವಾ ಇಲ್ಲ ಆ ಥರ ಯಾವುದು ಅಪ್ಲಿಕೇಶನ್ ಹಾಕೋರಿಗೆ ಒಂದು ಸ್ವಲ್ಪ ವೈ ನಾಟ್, ಯಾವುದಾದ್ರು ಒಳ್ಳೆ ಹುಡುಗ ಸಿಕ್ಕಿದ್ರೆ ಖಂಡಿತವಾಗ್ಲೂ. ಕ್ವಾಲಿಟೀಸ್ ಏನು, ಐ ಆಮ್ ಅ ವೆರಿ ಸಿಂಪಲ್ ಪರ್ಸನ್, ನನಗೂ ಯಾವುದಾದ್ರು ಒಬ್ಬ ಸಿಂಪಲ್ ಪರ್ಸನ್, ಜೋವಿಯಲ್, ಡೌನ್ ಟು ಅರ್ತ್, ಒಳ್ಳೆ ಹುಡುಗ ಸಿಕ್ಕಿದ್ರೆ ಖಂಡಿತವಾಗ್ಲೂ ಐ ವಿಲ್ ಥಿಂಕ್ ಅಬೌಟ್ ಇಟ್. ನೋಡಿ ಈ ಕ್ವಾಲಿಟೀಸ್ ಎಲ್ಲ ಯಾವ ಹುಡುಗಂಗಿದೆ ಅವ್ರು ಅಪ್ಲಿಕೇಶನ್ ಹಾಕ್ಬೋದು, ಯಾಕಂದರೆ ಅವ್ರು ವೈ ನಾಟ್ ಅಂತ ಹೇಳಿದ್ದಾರೆ. ಸೊ ಮುಂದಿನ ಪ್ಲ್ಯಾನ್ಸ್ ಏನೇನಿದೆ ಕಾವ್ಯ ಅವರಿಗೆ? ಏನಿಲ್ಲ, ಚೆನ್ನಾಗಿ ಟ್ರಾವೆಲ್ ಮಾಡಬೇಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಸರು ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ಇಷ್ಟೇ. ಆ್ಯಸ್ ಇಫ್ ನಾವು ರೈಟ್ ನಾವು ಇಷ್ಟೇ ಪ್ಲ್ಯಾನ್ಸ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಕ್ವಾಟ್ಲೆ ಕಿಚನ್ನ ಕುಕ್ ಆಗಿರುವಂತಹ ಕಾವ್ಯ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.